ಬೆಂಗಳೂರಿನಲ್ಲಿ ನಡೆದ ಕಾಂಗ್ರೆಸ್ ಸಮನ್ವಯ ಸಮಿತಿ ಸಭೆ ಮುಕ್ತಾಯವಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ಗೆ ಡಿಸಿಎಂ ಸ್ಥಾನ ನೀಡುವ ವಿಚಾರ ಸಿಎಂಗೆ ಬಿಟ್ಟ ನಿರ್ಧಾರ. ಇದರಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲ್ಲ. 15 ದಿನಗಳಲ್ಲಿ ನಿಗಮ ಮಂಡಳಿ ನೇಮಕವಾಗಲಿದ್ದು 70% ಕಾರ್ಯಕರ್ತರಿಗೆ 30% ಶಾಸಕರಿಗೆ ಆದ್ಯತೆ ನೀಡಲಾಗುವುದು. ಇನ್ನು ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಸಂಪುಟ ವಿಸ್ತರಣೆಯಾಗಲಿದ್ದು ಅಸಮರ್ಥ ಸಚಿವರುಗಳನ್ನು ಚುರುಕುಗೊಳಿಸುವ ಬಗ್ಗೆ ಸಮನ್ವಯ ಸಮಿತಿ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನ್ಯೂಸ್ ಡೆಸ್ಕ್ನಿಂದ ನಮ್ಮ ಪ್ರತಿನಿಧಿ ಶಂಕರ್ ಪಾಗೋಜಿ ನೇರ ಸಂಪರ್ಕದಲ್ಲಿರ್ತಾರೆ. ಪಾಗೋಜಿ, ಇವತ್ತು ನಡೆದ ಸಮನ್ವಯ ಸಮಿತಿ ಸಭೆ ಮುಕ್ತಾಯ ಆಗಿರುವುದು, ಸಾಕಷ್ಟು ವಿಚಾರಗಳು ಪ್ರಸ್ತಾಪ ಆಗಿರೋದು, ಮುಖ್ಯವಾಗಿ ಡಿಸಿಎಂ ಹುದ್ದೆ ಬಗ್ಗೆ ಯಾವ ರೀತಿ ಚರ್ಚೆ ನಡೀತು ಸಭೆಯಲ್ಲಿ? ಸ್ಮಿತಾ, ಇವತ್ತು ನಡೆದಂತ ಕಾಂಗ್ರೆಸ್ನ ಸಮನ್ವಯ ಸಮಿತಿಯಲ್ಲಿ ಪ್ರಮುಖವಾಗಿ ಪಕ್ಷ ಸಂಘಟನೆ ಮತ್ತು ಮುಂದಿನ 6 ತಿಂಗಳು ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕನ್ನುವ ಕುರಿತಂತೆ ಒಂದು ರೂಪರೇಷೆ ನಿರ್ಧಾರವಾಗಿರುವಂಥದ್ದು. ಅದರ ಜೊತೆಗೇನೆ ಈಗ ಎಲ್ಲರ ಮುಂದಿರುವಂಥದ್ದು ಸಂಪುಟ ವಿಸ್ತರಣೆ ಮತ್ತು ಪರಮೇಶ್ವರ್ ಅವರಿಗೆ ಡಿಸಿಎಂ ಸ್ಥಾನ ಕೊಡಬೇಕಾ ಬೇಡವಾ ಅನ್ನುವಂಥ ಒಂದು ಏನು ಪ್ರಶ್ನೆ ಇತ್ತು. ಆ ವಿಷಯ ಕುರಿತಂತೆಯೂ ಕೂಡ ಇವತ್ತಿನ ಒಂದು ಸಮನ್ವಯ ಸಮಿತಿಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿರುವಂಥದ್ದು. ಸಂಪುಟ ವಿಸ್ತರಣೆಯ ಕುರಿತಂತೆ ಅದು ಕೂಡ ಮುಖ್ಯಮಂತ್ರಿಯ ಒಂದು ಪರಮಾಧಿಕಾರಿ ಆಗಿರುವಂಥದ್ದು. ಅದನ್ನು ಅವರು ತಿಳಿದಾಗ ಮಾಡಬೇಕು ಅನ್ನುವಂಥ ಕುರಿತಂತೆ ನಿರ್ಧಾರ ಆಗಿದೆ. ಬಹುತೇಕ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಸಂಪುಟ ವಿಸ್ತರಣೆ ಮಾಡಬೇಕನ್ನುವಂಥ ಒಂದು ನಿರ್ಧಾರ ಇವತ್ತಿನ ಒಂದು ಸಮನ್ವಯ ಸಮಿತಿಯಲ್ಲಿ ತೆಗೆದುಕೊಂಡಿರುವಂಥದ್ದು. ಪರಮೇಶ್ವರ್ ಅವರಿಗೆ ಡಿಸಿಎಂ ಸ್ಥಾನ ಕೊಡುವ ಕುರಿತಂತೆಯೂ ಕೂಡ ಅದು ಮುಖ್ಯಮಂತ್ರಿ ಅವರಿಗೆ ಅದನ್ನ ಅಧಿಕಾರವನ್ನ ಕೊಟ್ಟಿದ್ದಾರೆ. ಅವರು ಇಚ್ಛೆ ಪಟ್ಟರೆ ಮಾತ್ರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಚ್ಛೆ ಪಟ್ಟರೆ ಮಾತ್ರ ಪರಮೇಶ್ವರ್ ಅವರಿಗೆ ಡಿಸಿಎಂ ಸ್ಥಾನ ಕೊಡೋದು ಅನ್ನುವಂಥ ಒಂದು ನಿರ್ಧಾರಕ್ಕೆ ಇವತ್ತಿನ ಒಂದು ಸಭೆಯಲ್ಲಿ ಬಂದಿರುವಂಥದ್ದು. ಆದರೂ ಕೂಡ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರಿಗೆ ಡಿಸಿಎಂ ಸ್ಥಾನ ಕೊಡಬೇಕಾ ಬೇಡವಾ ಅನ್ನುವ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇನ್ನೊಂದು ಬಾರಿ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿ ಅವರ ಜೊತೆ ಸಮಾಲೋಚನೆ ಮಾಡಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರು 12 ದಿನಗಳಲ್ಲಿ ದೆಹಲಿಗೆ ಹೋಗ್ತಾರೆ ಅನ್ನುವಂಥ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಆದರೆ ಪರಮೇಶ್ವರ್ ಅವರಿಗೆ ಡಿಸಿಎಂ ಸ್ಥಾನ ಕೊಡುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಮತ್ತು ಹೈಕಮಾಂಡ್ ಇಬ್ಬರು ಒಂದು ರೀತಿಯ ಚಂಡಿನಾಟ ಆಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಹೈಕಮಾಂಡ್ ಅವರು ಮುಖ್ಯಮಂತ್ರಿ ಮೇಲೆ ಭಾರ ಹಾಕ್ತಾ ಇರುವಂತದ್ದು, ಮುಖ್ಯಮಂತ್ರಿ ಹೈಕಮಾಂಡ್ ಮೇಲೆ ಕಡೆ ಬೆರಳು ತೋರಿಸ್ತಾ ಇರುವಂತದ್ದು. ಅಂದ್ರೆ ಒಂದು ರೀತಿ ಪರಮೇಶ್ವರ್ ಅವರಿಗೆ ಡಿಸಿಎಂ ಸ್ಥಾನ ತಪ್ಪಿಸುವ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯತಂತ್ರಗಳನ್ನ ಮಾಡಬೇಕು, ಯಾವ ರೀತಿ ಅವರಿಗೆ ಸ್ಥಾನವನ್ನ ತಪ್ಪಿಸಬೇಕು ಅನ್ನುವ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಅದೆಲ್ಲವೂ ಕೂಡ ನಡೀತಾ ಇದೆ ಅನ್ನುವಂಥದ್ದಕ್ಕೆ ಇದು ಸಾಕ್ಷಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹೈಕಮಾಂಡ್ ಪ್ರತಿನಿಧಿ ಆಗಿರುವಂತಹ ದಿಗ್ವಿಜಯ್ ಸಿಂಗ್ ಅವರು ಇವತ್ತು ಆಗಮಿಸಿ ಆ ವಿಷಯ ಕುರಿತಂತೆ ಅಂತಿಮ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥ ಒಂದು ಮಾತಿತ್ತು. ಅವರು ಕೂಡ ಮುಖ್ಯಮಂತ್ರಿಯ ಮೇಲೆ ಅದನ್ನ ಭಾರ ಹಾಕಿ ಇಲ್ಲಿಂದ ಜಾರ್ಕೊಂಡು ಹೋಗಿರುವಂತದ್ದು. ಆದ್ರೆ ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಅವರು ನನಗೆ ಆ ವಿಷಯಕ್ಕೆ ಸಂಬಂಧ ಇಲ್ಲ, ಅದನ್ನ ಪರಮೇಶ್ವರ್ ಅವರಿಗೆ ಸ್ಥಾನಮಾನ ಕೊಡುವ ವಿಷಯ ಹೈಕಮಾಂಡ್ಗೆ ಬಿಟ್ಟದ್ದು ಅನ್ನುವಂಥದ್ದನ್ನ ಮುಖ್ಯಮಂತ್ರಿ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಅಂದ್ರೆ ಪರಮೇಶ್ವರ್ ಅವರ ಸ್ಥಾನದ ಕುರಿತಂತೆ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿ ಒಂದು ರೀತಿಯ ಗೊಂದಲದ ಹೇಳಿಕೆಗಳನ್ನ ನೀಡುವ ಮೂಲಕ ಅವರಿಗೆ ಈ ಸ್ಥಾನವನ್ನ ತಪ್ಪಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇನ್ನು ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಏನು ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂಥ ಒಂದು ಒತ್ತಡ ಅನೇಕ ಶಾಸಕರಿಂದ ಕೇಳಿ ಬರ್ತಾ ಇತ್ತು. ಅದಕ್ಕೆ ಇವತ್ತಿನ ಸಮನ್ವಯ ಸಮಿತಿಯಲ್ಲಿ ಒಂದು ರೀತಿ ಅದನ್ನ ಮುಚ್ಚಾಕಲಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮುಖ್ಯಮಂತ್ರಿ ಹೆಚ್ಚಿನ ಅಧಿಕಾರ ಇರೋದ್ರಿಂದ ಮತ್ತೆ ಈ ಉಪಚುನಾವಣೆಯಲ್ಲಿ 2 ಸ್ಥಾನಗಳನ್ನ ಭಾರಿ ಬಹುಮತದಿಂದ ಕಾಂಗ್ರೆಸ್ ಗೆದ್ದಿರೋದ್ರಿಂದ ಒಂದು ರೀತಿ ಮುಖ್ಯಮಂತ್ರಿ ಬಲಿಷ್ಠರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಹೀಗಾಗಿ ಅವ್ರಿಗೆ ಏನ್ ಅನ್ಸುತ್ತೆ, ಅವ್ರು ಯಾವ ರೀತಿಯ ತೀರ್ಮಾನ ತೆಗೆದುಕೊಳ್ತಾರೆ ಅದೇ ರೀತಿ ಸಂಪುಟ ವಿಸ್ತರಣೆ ಆಗ್ಲಿ ಅನ್ನುವಂಥ ಒಂದು ನಿರ್ಧಾರಕ್ಕೆ ಇವತ್ತಿನ ಒಂದು ಸಮನ್ವಯ ಸಮಿತಿಯಲ್ಲಿ ಬರಲಾಗಿದೆ. ಹೀಗಾಗಿ ಸಂಪುಟ ಪುನರ್ರಚನೆ ಸದ್ಯಕ್ಕೆ ಮಾಡದೆ ಕೇವಲ ಖಾಲಿ ಇರುವ 4 ಸ್ಥಾನಗಳನ್ನ ಮಾತ್ರ ತುಂಬೋದಕ್ಕೆ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿರುವಂತದ್ದು. ಅದು ಸೆಪ್ಟೆಂಬರ್ ಮೊದಲ ವಾರ ಗಣೇಶನ ಹಬ್ಬ ಮುಗಿದ ನಂತರ ಸಂಪುಟದ ಒಂದು ವಿಸ್ತರಣೆ ಕಾರ್ಯ ನಡೆಯುವಂತ ಒಂದು ಸಾಧ್ಯತೆ ಇದೆ. ಸ್ಮಿತಾ, ಪಾಗೋಜಿ, ಜೊತೆಗೆ ಈ ರೀತಿ ಚಂಡಿನಾಟ ನಡೀತಾ ಇದೆ. ಒಂದ್ ಕಡೆ ಸಿಎಂ ತಾನು ನಿರ್ಧಾರ ಕೈಗೊಳ್ಳೋಕೆ ಮುಂದೆ ಬರ್ತಿಲ್ಲ, ಇನ್ನೊಂದ್ ಕಡೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡೋದಿಲ್ಲ ಡಿಸಿಎಂ ಹುದ್ದೆ ಕುರಿತಾಗಿ ಅನ್ನೋ ಮಾತುಗಳು ಆಡ್ತಿರೋದು. ಈ ಎಲ್ಲ ಚಂಡಿನಾಟನ ನಡುವೆ ಪರಮೇಶ್ವರ್ ಅವರ ರಿಯಾಕ್ಷನ್ಸ್ ಹೇಗಿದೆ, ಅವ್ರು ಏನ್ ಹೇಳ್ತಿದ್ದಾರೆ? ಸ್ಮಿತಾ, ಪರಮೇಶ್ವರ್ ಅವರು ಆದ್ರೆ ಡಿಸಿಎಂ ಆಗಬೇಕು ಅನ್ನುವ ಹಿನ್ನೆಲೆಯಲ್ಲಿಯೇ ಇಷ್ಟು ದಿನದವರೆಗೂ ಕೂಡ ಅವರು ಸಂಪುಟವನ್ನ ಸೇರ್ದೇನೆ ದೂರ ಉಳಿದಿರುವಂತದ್ದು. ಒಂದು ಪರಮೇಶ್ವರ್ ಅವರಿಗೆ ಅವರ ಬೆಂಬಲಿಗರಾಗಿರ್ಬೋದು, ಸ್ವತಃ ಪರಮೇಶ್ವರ್ ಅವರು ಕೂಡ ಈ ಬಗ್ಗೆ ಸಾಕಷ್ಟು ಬಾರಿ ಖಾಸಗಿಯಾಗಿ ಹೇಳ್ಕೊಂಡಿದ್ದಾರೆ. ಆದ್ರೆ ಡಿಸಿಎಂ ಆಗ್ತೀನಿ, ಇಲ್ಲ ಅಂದ್ರೆ ಅಧ್ಯಕ್ಷನಾಗಿ ಮುಂದುವರಿತೀನಿ ಅನ್ನುವಂತ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈಗಲೂ ಕೂಡ ಅವರು ಅದೇ ಭಾವನೆಯಲ್ಲಿದ್ದಾರೆ.
ಒಂದು ಸಂಪುಟ ಸೇರೋದಾದ್ರೆ DCM ಹುದ್ದೆ ಖಚಿತ ಆದರೆ ಮಾತ್ರ ಸಂಪುಟ ಸೇರೋದು, ಇಲ್ಲದೆ ಹೋದ್ರೆ ಇನ್ನೂ 1.5 ವರ್ಷಗಳ ಕಾಲ ಅವ್ರದ್ದು ಏನು ಅಧ್ಯಕ್ಷ ಸ್ಥಾನ ಇದೆ ಅದರಲ್ಲಿಯೇ ಮುಂದುವರಿತೀನಿ ಅನ್ನುವಂಥ ಒಂದು ಬೇಡಿಕೆಯನ್ನು ಪರಮೇಶ್ವರ್ ಅವರು ಇಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರು ಇನ್ನೂವರೆಗೂ ಕೂಡ DCM ಹುದ್ದೆಯ ಆಕಾಂಕ್ಷಿಯಾಗಿ ಆ ಹುದ್ದೆಯ ಮೇಲೆ ಕಣ್ಣಿಟ್ಕೊಂಡೇನೆ ಸಚಿವ ಸಂಪುಟಕ್ಕೆ ಸೇರುವ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಮೂಲಗಳ ಪ್ರಕಾರ ಅಂದ್ರೆ ಅವರಿಗೆ ಏನು ಪರಮೇಶ್ವರ್ ಅವರಿಗೆ DCM ದೊರೆಯದೇ ಹೋದ್ರೆ ಪ್ರಮುಖ ಖಾತೆಯನ್ನ ಕೊಟ್ಟು ತುಮಕೂರಿನ ಉಸ್ತುವಾರಿಯನ್ನ ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆ ಕೇಳಿ ಬರ್ತಾ ಇರುವಂಥದ್ದು. ಒಂದು ವೇಳೆ ಅವರಿಗೆ ತುಮಕೂರು ಉಸ್ತುವಾರಿ ಕೊಡಬೇಕಾದ್ರೆ ಈಗಿರುವಂಥ TB ಜಯಚಂದ್ರ ಅವರನ್ನ ಬದಲಾವಣೆ ಮಾಡಬೇಕಾಗತ್ತೆ, ಅವರನ್ನ ಸ್ಪೀಕರ್ ಆಗಿ ಮಾಡಬೇಕನ್ನುವಂಥ ಒಂದು ವಾದ ಕೇಳಿ ಬರ್ತಾ ಇರುವಂಥದ್ದು. ಅಂದ್ರೆ ಬೇರೆ ಬೇರೆ ಅಂಗಲಲ್ಲಿ ಪರಮೇಶ್ವರ್ ಅವರಿಗೆ DCM ಸ್ಥಾನ ತಪ್ಪಿಸೋದಕ್ಕೋಸ್ಕರ ನಡೀತಾ ಇರುವಂಥ ಕಾರ್ಯತಂತ್ರಗಳು ಇನ್ನೊಂದೆಡೆ ನಡೀತಾ ಇದ್ದಾವೆ. ಒಂದ್ ಕಡೆ ಪರಮೇಶ್ವರ್ ಅವರು ನಾನು DCM ಆದ್ರೆ ಮಾತ್ರ ಸಂಪುಟ ಸೇರ್ತೇನೆ ಅಂತ ಪಟ್ಟು ಹಿಡಿತಾ ಇರುವಂಥದ್ದು. ಇದು ಒಂದು CMಗೂ ಮತ್ತೆ ಹೈಕಮಾಂಡ್ಗೂ ಒಂದು ರೀತಿಯ ನುಂಗಲಾರದ ತುತ್ತಾಗಿರುವಂಥದ್ದು. ಹೀಗಾಗಿ ಅದನ್ನ ತಪ್ಪಿಸಲಿಕ್ಕೆ ಅನೇಕ ರೀತಿಯ ಕಾರ್ಯತಂತ್ರಗಳನ್ನ ಮಾಡ್ತಾ ಇರುವಂಥದ್ದು ಮತ್ತೆ ಸಂಪುಟ ವಿಸ್ತರಣೆಯನ್ನ ಮುಂದೂಡ್ತಾ ಇರುವಂಥದ್ದು ಈಗ ನಡೀತಾ ಇರುವಂತಹ ಒಂದು ಕಾರ್ಯತಂತ್ರ. ಸ್ಮಿತಾ, ಪಾಗೋಜಿ, ಜೊತೆಗೆ ನಿಗಮ ಮಂಡಳಿ ನೇಮಕ ವಿಚಾರವಾಗಿ 70:30 ಒಂದು ಅನುಪಾತವನ್ನು ಅನುಸರಿಸೋದಾಗಿ ಈ ಒಂದು ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದೆ. ಅದರ ಕುರಿತಾಗಿ ಮಾತುಕತೆ ಮಾಡಲಾಗಿದೆ. ಈ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ? ಹೌದು ಸ್ಮಿತಾ, ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷ ಆದರೂ ಕೂಡ ಕಾರ್ಯಕರ್ತರಿಗೆ ಮಾತ್ರ ಎಲ್ಲೂ ಕೂಡ ಅಧಿಕಾರ ಸಿಕ್ಕಿಲ್ಲ. ಯಾರು ನಾಯಕರಂತಿದ್ದಾರೆ ನಾಯಕರು ಮಾತ್ರ ಅಧಿಕಾರವನ್ನು ಅನುಭವಿಸ್ತಾ ಇರುವಂಥದ್ದು. ಕಳೆದ 10 ವರ್ಷಗಳಿಂದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ರಾಜ್ಯದಲ್ಲಿ ಯಾವುದೇ ರೀತಿಯ ಅಧಿಕಾರ ಇಲ್ಲ. ಅಂದರೆ ಸಮ್ಮಿಶ್ರ ಸರ್ಕಾರದಿಂದ ಹಿಡಿದು BJP ಸರ್ಕಾರ ಅಲ್ಲಿಯವರೆಗೂ ಕೂಡ ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಧಿಕಾರ ಸಿಕ್ಕಿರಲಿಲ್ಲ. ಈಗ ಸ್ಪಷ್ಟ ಬಹುಮತದಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಕಾರ್ಯಕರ್ತರಿಗೆ ಅಧಿಕಾರ ಸಿಕ್ಕಿಲ್ಲ. ನಾಯಕರು ಕೇವಲ ಬೇರೆ ಬೇರೆ ಕಾರಣಗಳನ್ನು ಮುಂದಿಡ್ತಾ ನಿಗಮ ಮಂಡಳಿಯ ಒಂದು ನೇಮಕವನ್ನು ಮುಂದೂಡ್ತಾ ಬಂದಿದ್ದಾರೆ. ಹೀಗಾಗಿ ಈಗ 15 ದಿನಗಳಲ್ಲಿ ಅವರಿಗೆ ನಿಗಮ ಮಂಡಳಿಯ ಸ್ಥಾನಮಾನಗಳನ್ನು ಕೊಡಲೇಬೇಕು ಅನ್ನುವಂಥ ಒಂದು ತೀರ್ಮಾನವನ್ನ ಇವತ್ತಿನ ಒಂದು ಸಮನ್ವಯ ಸಮಿತಿಯಲ್ಲಿ ತೆಗೆದುಕೊಳ್ಳಲಾಗಿದೆ. ವಿಶೇಷವಾಗಿ ಇದರಲ್ಲಿ ಕಾರ್ಯಕರ್ತರಿಗೆ 70% ನೇಮಕಗಳನ್ನ ಮಾಡಬೇಕು ಮತ್ತು ಉಳಿದ 30% ಏನೋ ಅಸಮಾಧಾನಗೊಂಡಿರುವಂತಹ ಶಾಸಕರು ಇರ್ತಾರೆ ಅವರಿಗೆ ಆ ಸ್ಥಾನಗಳನ್ನ ಕೊಟ್ಟು ಅವರನ್ನ ಸಮಾಧಾನ ಪಡಿಸುವಂತ ಒಂದು ಪ್ರಯತ್ನ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಸ್ಮಿತಾ, ಧನ್ಯವಾದ ಶಂಕರ್ ಪಾಗೋಜಿ ತಮ್ಮೆಲ್ಲ ಮಾಹಿತಿಗಾಗಿ.